ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು 6ನೇ ತರಗತಿಯ ಕೋರ್ ವಿಷಯ ಗಣಿತದಲ್ಲಿ ಸೇತುಬಂಧ 2026-27ರಲ್ಲಿ FLN ಮತ್ತು ಅಪೇಕ್ಷಿತ ಕಲಿಕಾ ಫಲಗಳ ಪಟ್ಟಿ ಪೂರ್ವ ಪರೀಕ್ಷಾ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಆಲ್ರೆಡಿ 6ಗೆ ಸಂಬಂಧಪಟ್ಟಂತೆ ಕನ್ನಡ ಕ್ವಶನ್ ಪೇಪರು, ಇಂಗ್ಲೀಷ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, SS ಅನ್ನು ಹಾಕಿದ್ದೀವಿ. ಇವಾಗ ಕೇವಲ ಮ್ಯಾಥ್ಸ್ ಒಂದು ಹಾಕಬೇಕಾಗಿತ್ತು, ಮ್ಯಾಥ್ಸು ಕೂಡ ಆಯಿತು. ಸೊ 4, 5, 6 ಕಂಪ್ಲೀಟಾಗಿ ಮಾಡಿದ್ದೀವಿ. 7 ಮಾಡಿಕೊಡ್ತೀವಿ. PDF ಯಾರಿಗೆ ಬೇಕನ್ನೋರು 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅವುಗಳನ್ನು ಬೈ ಮಾಡ್ಬೋದು. ಸೊ ನೋಡುವ 6th ಮ್ಯಾಥಮೆಟಿಕ್ಸ್ ಕ್ವಶನ್ ಪೇಪರ್ ಹೇಗಿದೆ ಅಂತ. ಸೊ ಮೊದಲಿಗೆ FLN ಮತ್ತು ಅಪೇಕ್ಷಿತ ಕಲಿಕಾ ಫಲಗಳ ಪಟ್ಟಿಯನ್ನು ಗಣಿತದಲ್ಲಿ 10 ಕೊಟ್ಟಿದ್ದಾರೆ. 10 ನೋಡ್ಕೊಂಡು ಬರೋಣ. ಫಸ್ಟ್ ಒನ್, 4 ಅಂಕಿಯ ಸಂಖ್ಯೆಯನ್ನು ಓದುವರು, ಬರೆಯುವರು ಮತ್ತು ಅರ್ಥೈಸಿಕೊಳ್ಳುವರು. ಕನಿಷ್ಠ 4 ಅಂಕಿಗಳ ಸಂಕಲನ, ವ್ಯವಕಲನ, ಗುಣಾಕಾರ ಮತ್ತು ಭಾಗಾಕಾರ ಲೆಕ್ಕಗಳನ್ನು ಮಾಡುವರು. ಗಣಿತದ ಮೂಲ ಕ್ರಿಯೆಗಳನ್ನು ಬಳಸಿ ವಾಕ್ಯ ರೂಪದ ಲೆಕ್ಕಗಳನ್ನು ಬಿಡಿಸುವರು. ನಿತ್ಯ ಜೀವನದಲ್ಲಿ ಗಣಿತದ ಕ್ರಿಯೆಗಳನ್ನು ಅನ್ವಯಿಸುವರು. ಅಪವರ್ತನಗಳು ಮತ್ತು ಅಪವರ್ತ್ಯಗಳನ್ನು ಗುರುತಿಸುವರು. ಉದ್ದ, ತೂಕ ಮತ್ತು ಗಾತ್ರದ ಸಾಮಾನ್ಯ ಮಾನಗಳನ್ನು ದೊಡ್ಡ ಮತ್ತು ಸಣ್ಣ ಮಾನಗಳಿಗೆ ಸಂಬಂಧೀಕರಿಸುವರು. ಕೋನಗಳ ಅರ್ಥ, ವಿಧಗಳು ಮತ್ತು ರಚನೆಯನ್ನು ಅರ್ಥ ಮಾಡಿಕೊಳ್ಳುವರು. ಜಾಮಿತಿಯ ಉಪಕರಣಗಳನ್ನು ನಿಖರವಾಗಿ ಬಳಸುವರು. ಸಮಾನ ಭಿನ್ನರಾಶಿಗಳನ್ನು ಗುರುತಿಸುವರು ಮತ್ತು ಭಿನ್ನರಾಶಿಗಳನ್ನು ಹೋಲಿಕೆ ಮಾಡುವರು. ಭ್ರಮಣ ಮತ್ತು ಪ್ರತಿಫಲನ ಸಮಮಿತಿಯನ್ನು ಗುರುತಿಸುವರು. ಗ್ರಿಡ್ ಮಾದರಿಯನ್ನು ಬಳಸಿ ಘನ, ಸಿಲಿಂಡರ್ ಮತ್ತು ಶಂಕುಗಳನ್ನು ವಿನ್ಯಾಸ ಮಾಡೋರು. ಕಲಿಕಾಫಲ 10 ಪ್ರಮುಖ ದಿಕ್ಕುಗಳನ್ನು ಗುರುತಿಸ್ತಾರೆ. ವಿವಿಧ ನಕ್ಷೆಗಳನ್ನು ಬಳಸಿ ನಿಗದಿತ ಸ್ಥಳಗಳನ್ನು ಗುರುತಿಸ್ತಕ್ಕಂಥ ಕೆಲಸವನ್ನು ಸಹಿತನೂ ಕೂಡ ಮಾಡ್ತಾರೆ. ಸೊ ಇಷ್ಟಿತ್ತು ಸ್ನೇಹಿತರೆ 10 FLN ಮತ್ತು ಅಪೇಕ್ಷಿತ ಕಲಿಕಾಫಲಗಳ ಪಟ್ಟಿ. ಸೊ ನೆಕ್ಸ್ಟ್ ಪೇಜಲ್ಲಿ ನಾವೇನು ಮಾಡಿದ್ದೀವಿ, ಕಲಿಕಾಫಲವಾರು ಪ್ರಶ್ನೆಗಳ ಸಂಖ್ಯೆ ಅಂತ ಇದೆ. ಆಲ್ರೆಡಿ DSCRT ಅವರು ನಿರ್ಧಾರದಂತೆ ಪ್ರತಿ ಕಲಿಕಾಫಲಕ್ಕೆ ಒಂದೊಂದು ಪ್ರಶ್ನೆಗಳನ್ನೇ ಕೊಟ್ಟಿದ್ದೀವಿ. ಸೊ ಟೋಟಲಿ ಇರ್ತಕ್ಕಂಥದ್ದು 10 ಪ್ರಶ್ನೆಗಳು. ಸೊ ಲಾಸ್ಟ್ ಟೆಕ್ಸ್ಟ್ ಬುಕ್ ಮತ್ತು LBA ಬೇಸ್ ಏನು ಮಾಡಿದ್ದೀವಿ, ಚಾಯ್ಸ್ ಮಾಡಿದ್ದೀವಿ. ಸೊ ಸೇತುಬಂಧ ಪೂರ್ವ ಪರೀಕ್ಷೆ ಪ್ರಶ್ನೆ ಪತ್ರಿಕೆ 2026-27 ತರಗತಿ 6ನೆಯ ವಿಷಯ ಗಣಿತ. ಮೊದಲ ಪ್ರಶ್ನೆ, ಕೆಳಗಿನ ಅಂಕಿಗಳನ್ನು ಬಳಸಿ 4 ಅಂಕಿಯ ದೊಡ್ಡ ಸಂಖ್ಯೆ ಬರೆದು ಪದಗಳಲ್ಲಿ ಬರೆಯಿರಿ. ಸೊ 9138 ಅಂತ ಇದೆ. ಇದು ಪ್ರಶ್ನೆ ಪತ್ರಿಕೆ ಇತ್ತು ಫ್ರೆಂಡ್ಸ್. ನಾನು ಡೈರೆಕ್ಟಾಗಿ ಆನ್ಸರ್ ಪೇಜ್ಗೆ ಬರ್ತೀನಿ. ದ ಆನ್ಸರ್ ಈಸ್ 9831 ಅಂತಕ್ಕಂಥದ್ದು. ಇದನ್ನು ಪದಗಳಲ್ಲಿ ಬರೆದು ಇದನ್ನು ದೊಡ್ಡ ಸಂಖ್ಯೆಯ ರಚನೆಯನ್ನು ಮಾಡಬೇಕಿತ್ತು. ಎರಡನೇದು, ಕೆಳಗಿನ ಲೆಕ್ಕಗಳಿಗೆ ಪರಿಹಾರವನ್ನು ಕಂಡುಹಿಡಬೇಕು. 8945 ಪ್ಲಸ್ 7856. ಸೊ ಅದರ ಉತ್ತರ ಬಂದುಬಿಟ್ಟು 16801. 8652 ಮೈನಸ್ 5645. ಆನ್ಸರ್ ಈಸ್ 3007. 4563, ಇಟ್ ಮೀನ್ಸ್ 4563 ಇಂಟು 3. ಸೊ ದ ಆನ್ಸರ್ ಈಸ್ 13689. ಇನ್ನು 7563 ಭಾಗಿಸು 5. ಸೊ ಉತ್ತರ ಬಂದುಬಿಟ್ಟು 1512.6 ಅಂತಕ್ಕದ್ದನ್ನು ಬರಬೇಕು. ಪ್ರಶ್ನೆ 3, ಮಲ್ಲಪ್ಪ ತನಗೆ ಒಂದು ಸ್ಕೂಟರ್ ಮತ್ತು ತನ್ನ ಮಗನಿಗೆ ಒಂದು ಮೋಟಾರ್ ಸೈಕಲ್ ಕೊಂಡ. ಸ್ಕೂಟರ್ ಬೆಲೆ 34,221. ಮೋಟಾರ್ ಸೈಕಲ್ ಬೆಲೆ 35,678. ಹಾಗಾದರೆ ಮಲ್ಲಪ್ಪ ಇವುಗಳನ್ನು ಕೊಂಡುಕೊಳ್ಳಲು ನೀಡಿದ ಒಟ್ಟು ಹಣವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಇದನ್ನು ಸಿಂಪಲಾಗಿ ಏನು ಮಾಡಬೇಕು, 34,221ರಲ್ಲಿ 35,678 ಕೂಡಿಸಿ ಉತ್ತರ ಬರೋದೇ 69,899. ಪ್ರಶ್ನೆ 4, ಒಂದು ಕಾರ್ಯಕ್ರಮ ಬೆಳಗ್ಗೆ 10 ಗಂಟೆ 30 ನಿಮಿಷಕ್ಕೆ ಆರಂಭವಾಗಿ ಮಧ್ಯಾಹ್ನ 12 ಗಂಟೆ 15 ನಿಮಿಷಕ್ಕೆ ಮುಗಿಯಿತು. ಹಾಗಾದರೆ ಆ ಕಾರ್ಯಕ್ರಮ ಎಷ್ಟು ಸಮಯ ನಡೆಯಿತು ಅಂತ ಕೇಳಿದ್ದಾರೆ. ಅದನ್ನು ಕರೆಕ್ಟಾಗಿ ನೀವು ಲೆಕ್ಕಾಚಾರ ಮಾಡಿದರೆ 1 ಗಂಟೆ 45 ನಿಮಿಷ ಅಂತ ನೀವೇನು ಮಾಡ್ಬೋದಿತ್ತು, ಬರೆದ್ರೆ ಆನ್ಸರ್ ಕಂಪ್ಲೀಟ್ ಆಗ್ತದೆ. ಪ್ರಶ್ನೆ 5, 24ರ ಅಪವರ್ತನ ನಕ್ಷೆಯನ್ನು ರಚಿಸ್ರಿ ಅಂತ ಕೇಳಿದ್ದಾರೆ. ಸೊ 24ರ ಅಪವರ್ತನ ನಕ್ಷೆ ಅಂತ ಬರೆದಾಗ ಸೊ ಮೊದಲಿಗೆ ತಗೊಳ್ತಕ್ಕಂಥದ್ದೇ 2 ಗುಣಿಸು 12. 12 ಅಂದರೆ 2 ಗುಣಿಸು 6. 6 ಅಂದರೆ 2 ಗುಣಿಸು 3. ಸೊ ಓಕೆ, ಇದು ಏನಾಗಿತ್ತಪ್ಪ ಅಂದರೆ 24ರ ಅಪವರ್ತನ ನಕ್ಷೆಯ ಪಟ್ಟಿಯಲ್ಲಿ ಇತ್ತು. ಪ್ರಶ್ನೆ 6, ಒಂದು ಹಗ್ಗದ ಉದ್ದ 5 ಮೀಟರ್. ಅಂತಹ 4 ಹಗ್ಗಗಳ ಒಟ್ಟು ಉದ್ದವನ್ನು ಲೆಕ್ಕಾಚಾರ ಹಾಕಿ ಅಂತ ಕೇಳಿದ್ದಾರೆ. 5 ಗುಣಿಸು 4 ಅಂದರೆ 20. ಸೊ 20 ಮೀಟರ್ ಇಸ್ ದ ರೈಟ್ ಆನ್ಸರ್. ಪ್ರಶ್ನೆ 7, ಕೋನ ಮಾಪಕದ ಸಹಾಯದಿಂದ 60 ಡಿಗ್ರಿ ಕೋನವನ್ನು ರಚಿಸಿ ಆ ಕೋನದ ಪ್ರಕಾರವನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಸೊ ಕೋನ ಮಾಪಕ ಮತ್ತು ಅಳತೆ ಪಟ್ಟಿಯ ಸಹಾಯದಿಂದ ನೀವೇನು ಮಾಡಿ 60 ಡಿಗ್ರಿ ಕೋನವನ್ನು ರಚನೆ ಮಾಡಿ ಅದನ್ನು ಹೆಸರಿಸಿ ABC. ಸೊ ಟೋಟಲ್ ಇದು ಕೋನ ABC 60 ಡಿಗ್ರಿ. ಇದು ಲಘು ಕೋನ ಆಗಿರ್ತದೆ ಅನ್ನೋದನ್ನು ಬರೆದ್ರೆ ಸಾಕು. ಪ್ರಶ್ನೆ 8, ಕೆಳಗಿನವುಗಳಿಗೆ ಸಮಾನ ಭಿನ್ನರಾಶಿ ಬರೀರಿ ಅಂತ ಕೇಳಿದರು. 1:2 ಅಂತ ಇದೆ. ಸೊ ಇದು 2/4 ಬರ್ತದೆ. 3/5 ಅಂತ ಇದೆ. ಸೊ 6/10 ಅಂತ ಬರ್ತದೆ. ಸೊ ಇದು ಏನಾಗಿತ್ತಪ್ಪ ಅಂದರೆ ಸಮಾನ ಭಿನ್ನರಾಶಿಗಳಲ್ಲಿ ಬರ್ತದೆ.
ಪ್ರಶ್ನೆ 9, ಒಂದು ಸಮಮಿತಿ ಆಕೃತಿಯನ್ನು ರಚನೆ ಮಾಡಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಏನು ಮಾಡಿದ್ದಾರೆ, ಸಿಂಪಲ್ಲಾಗಿ ಎಯನ್ನು ಡ್ರಾ ಮಾಡಿದ್ದಾರೆ. ಓಕೆನಾ. ಸೊ ಎ ಡ್ರಾ ಮಾಡಿ ಏನು ಮಾಡಿದ್ದಾರೆ, ಅದನ್ನು ಸಮಮಿತಿ ಮಾಡಿದ್ದಾರೆ. ಓಕೆ. ಸೊ ಹೀಗಾಗಿ ಇದೇನಪ್ಪ ಅಂದ್ರೆ ಒಂದು ಸಮಮಿತಿ ಆಕೃತಿಗೆ ಉದಾಹರಣೆ ಆಯಿತು. ಲಾಸ್ಟ್ ಪ್ರಶ್ನೆ ಇತ್ತು, ನಿಮ್ಮ ಶಾಲೆಯು ಗ್ರಾಮದ ಉತ್ತರ ಭಾಗದಲ್ಲಿದೆ, ಗ್ರಾಮ ಶಾಲೆಯ ಯಾವ ದಿಕ್ಕಿನಲ್ಲಿದೆ ಅಂತ ಕೇಳಿದ್ದಾರೆ. ಸೊ ದ ರೈಟ್ ಆನ್ಸರ್ ಈಸ್ ದಕ್ಷಿಣದ ದಿಕ್ಕು ಅಂತ ಬರೆದ್ರೆ ಸಾಕು. ಇಷ್ಟು ನಾವು ಏನು ಮಾಡಿದ್ದೀವಿ ಅಂದರೆ 6th ಮ್ಯಾಥ್ಸಲ್ಲಿ ನಾವು ಪ್ರೀ ಟೆಸ್ಟ್ ಕ್ವಶನ್ ಪೇಪರನ್ನು ಪೋಸ್ಟ್ ಮಾಡಿದ್ದೀವಿ. ಸೊ ನೆಕ್ಸ್ಟ್ ಪೋಸ್ಟ್ ಟೆಸ್ಟ್ ಕ್ವಶನ್ ಪೇಪರ್ ಬರ್ತದೆ. ಯಾರಿಗೆಲ್ಲ ಇಂಟ್ರೆಸ್ಟೆಡ್ ಇದೆ ಅನ್ನೋರು 9964050759 ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅವುಗಳನ್ನು ಬೈ ಮಾಡ್ಬೋದು ಅಂತ ಹೇಳ್ತಾ ಇಲ್ಲಿಯವರೆಗೆ ವಿಡಿಯೋವನ್ನು ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.